ಇನ್ನು ಕರ್ನಾಟಕ ಬಂದ್ಗೆ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ. ಮಾರ್ಚ್ 22ಕ್ಕೇನು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಒಮ್ಮತ ಮೂಡಿಲ್ಲ. ಬೆಂಬಲಿಸಬೇಕಾ ಬೇಡವಾ ಅಂತ ಕೆಲ ಸಂಘಟನೆಗಳು ಗೊಂದಲದಲ್ಲಿವೆ. ಬಂದ್ಗೆ ಹಲವು ಸಂಘಟನೆಗಳ ಬೆಂಬಲ ಇದೆ ನಿಜ, ಆದರೆ ಇನ್ನೂ ಹಲವರು ಈ ಬಂದ್ನಿಂದ ದೂರ ಇದ್ದಾರೆ. ಓಲಾ, ಊಬರ್, ಏರ್ಪೋರ್ಟ್ ಟ್ಯಾಕ್ಸಿಗಳ ಸಂಚಾರ ಅವತ್ತಿರಲ್ಲ. ಬಂದ್ ದಿನ ಆಟೋ, ಖಾಸಗಿ ಬಸ್ ಸಂಚಾರಕ್ಕೂ ಬ್ರೇಕ್ ಬೀಳುತ್ತೆ. ಕಾರ್ಮಿಕ ಪರಿಷತ್ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗದಿಂದ ಬೆಂಬಲ ಸಿಕ್ಕಿದೆ. ಖಾಸಗಿ ಸಾರಿಗೆ ಒಕ್ಕೂಟ, ಎಪಿಎಂಸಿ ಸಂಘಟನೆಗಳು ಸಾಥ್ ಕೊಡ್ತಾ ಇವೆ. ಆದರೆ ಎಲ್ಲರ ಬೆಂಬಲ ವ್ಯಕ್ತ ಆಗ್ತಿದೆಯಾ ಅಂತ ನೋಡ್ತಾ ಹೋದ್ರೆ ಇಲ್ಲ. ಇನ್ನೂ ಹಲವರು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡಬೇಕೋ ಬೇಡವೋ ಅನ್ನುವಂತಹ ಗೊಂದಲದಲ್ಲಿವೆ. ಮಾರ್ಚ್ 22ಕ್ಕೆ ಕರೆ ಕೊಟ್ಟಂತಹ ಬಂದಿದು. ಬಂದ್ಗೆ ಸಂಪೂರ್ಣ ಬೆಂಬಲ ಅಂತಿವೆ ಓಲಾ, ಊಬರ್. ಏರ್ಪೋರ್ಟ್ ಟ್ಯಾಕ್ಸಿಗಳ ಸಂಚಾರ ಕೂಡ ಅವತ್ತಿರಲ್ಲ. ಆದರೆ ಎಲ್ಲಾ ಸಂಘಟನೆಗಳ ಬೆಂಬಲ ವ್ಯಕ್ತ ಆಗ್ತಾ ಇಲ್ಲ. ಗೊಂದಲ ಇದೆ. ಇನ್ನು ಬಂದ್ ಬಗ್ಗೆ ತಟಸ್ಥವಾಗಿದೆ ಕರವೇ ಪ್ರವೀಣ್ ಶೆಟ್ಟಿ ಬಣ. ಇನ್ನು ಚಿತ್ರಮಂದಿರದ ಬಂದ್ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ, ಗೊಂದಲದ ಗೂಡಾಗಿದೆ. ಶಾಪಿಂಗ್ ಮಾಲ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘ, ಬೇಕರಿ, ಜ್ಯುವೆಲ್ಲರಿ ಶಾಪ್ ಮಾಲೀಕರ ಸಂಘ ಇವರೆಲ್ಲರೂ ನೈತಿಕ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಂದ್ಗೆ ಬೆಂಬಲಿಸೋ ಬಗ್ಗೆ ಹಲವು ಸಂಘಟನೆಗಳಲ್ಲಿ ಗೊಂದಲ ಮೂಡಿರೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಒಂದ್ ರೀತಿ 50-50 ಬೆಂಬಲ ಇದು. ಯಾರ ಬೆಂಬಲ ಇದೆ, ಯಾರಲ್ಲಿ ಗೊಂದಲ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ. ಕೆಲವರ ನೈತಿಕ ಬೆಂಬಲ, ಇನ್ನು ಹಲವರು ಬೆಂಬಲ ಕೊಡಬೇಕೋ ಬೇಡವೋ ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಈ ಮಧ್ಯೆ ಆಟೋ, ಟ್ಯಾಕ್ಸಿ, ಏರ್ಪೋರ್ಟ್ ಟ್ಯಾಕ್ಸಿಗಳ ಬೆಂಬಲ ಸಿಗ್ತಾ ಇದೆ. ಕೆಲ ಸಂಘಟನೆಗಳು ಈ ಬಂದ್ನಿಂದ ದೂರನೇ ಇವೆ. ಬಂದ್ಗೆ ಬೆಂಬಲ ಸೂಚಿಸಿಲ್ಲ ಕರವೇ ನಾರಾಯಣಗೌಡ ಬಣ. ಕರವೇ ನಾರಾಯಣಗೌಡರ ಬಣದಿಂದ ಬಂದ್ಗೆ ಬೆಂಬಲ ಇಲ್ಲ. ರಾಜ್ಯ ಪೋಷಕರ ಸಂಘ, ಹೋಟೆಲ್ ಮಾಲೀಕರ ಸಂಘ, ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಬಂದ್ಗೆ ಬೆಂಬಲ ನೀಡಿದೆ. ಪ್ರಮುಖವಾಗಿ ಬಂದ್ ಕರೆ ಕೊಟ್ಟಂತಹ ಸಮಯ ಇದೆಯಲ್ಲ, ದಿನ ಇದೆಯಲ್ಲ, ಮಾರ್ಚ್ 22, ವಾರ್ಷಿಕ ಪರೀಕ್ಷೆಗಳು ನಡೀತಾ ಇದೆ. ಹಾಗಾಗಿ ಸಮಯದಲ್ಲಿ ಬೇಕಾ ಅನ್ನುವಂತಹ ಪ್ರಶ್ನೆಗಳು ಹಲವರು ಕೇಳ್ತಾ ಇದ್ರು. ಮುಂದೂಡೋದು ಒಳಿತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಾವು ಬಂದ್ ಮಾಡಿಯೇ ಸಿದ್ಧ ಅಂದಿದ್ದಾರೆ ವಾಟಾಳ್ ನಾಗರಾಜ್. ಈ ಮಧ್ಯೆ ಹಲವು ಸಂಘಟನೆಗಳು ಬೆಂಬಲ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇವೆ, ದೂರ ಇವೆ. ಇನ್ನು ಕೆಎಸ್ಆರ್ಟಿಸಿ ಸಿಬ್ಬಂದಿಯನ್ನ ಭೇಟಿಯಾಗಿದ್ದಾರೆ ವಾಟಾಳ್ ನಾಗರಾಜ್. ಮೈಸೂರಿನಲ್ಲಿ ಚಾಲಕರು, ನಿರ್ವಾಹಕರನ್ನ ಭೇಟಿಯಾಗಿದ್ದಾರೆ. ನಿಮ್ ಜೊತೆ ನಾವಿದ್ದೇವೆ, ಬಂದ್ಗೆ ಬೆಂಬಲ ನೀಡಿ. ಚಾಲಕರು, ನಿರ್ವಾಹಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ವಾಟಾಳ್ ನಾಗರಾಜ್. ಚಾಲಕರಿಗಾಗಿ ಕರ್ನಾಟಕ ಬಂದ್, ಚಾಲಕರಿಗಾಗಿ ಕರ್ನಾಟಕ ಬಂದ್, ಚಾಲಕರು ಸಂಪೂರ್ಣ ಎಸ್, ಸಮಗ್ರ ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ ಕರ್ನಾಟಕ ಬಂದ್. ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಲೇಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ. ಬಗ್ಗೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸಮಗ್ರ ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್. ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ನಮಗೆ ಅಂದರೆ ಕನ್ನಡಿಗರಿಗೆ. ಬೆಳಗಾವಿ ಕನ್ನಡಿಗರ ಕೈಲಿಲ್ಲ, ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ, ಇದೆ. ಬೆಳಗಾವಿಯ ರಾಜಕಾರಣಿಗಳು, ಮಂತ್ರಿಗಳು ಮರಾಠಿ ಏಜೆಂಟ್ರಾಗಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ. ಕರ್ನಾಟಕ ಸರ್ಕಾರವನ್ನು
ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ. MES ನಿಷೇಧ ಆಗಲೇಬೇಕು. ಯಾವುದೇ ಕಾರಣಕ್ಕೂ MES ಇರಬಾರ್ದು. ಬೆಳಗಾವಿ ಉಳಿಸಬೇಕಾಗಿದೆ.